ಭಗವಂತ ನಿನ್ನ ಇಚ್ಛೆ ಹೇಗಿದೆಯೋ ಹಾಗೆ ಆಗಲಿ ಅಂತ ಅವರು ಮನೆ ಮನಸ್ಸಿನಲ್ಲಿಯೇ ಪ್ರಾರ್ಥನೆ ಮಾಡ್ತಾ ಸುಮ್ಮನೆ ಹೋಗ್ಬಿಟ್ಟು ಇನ್ನೊಂದ್ಸಲ ಜೋರಾಗಿ ಶಬ್ದ ಆಯಿತು. ಇವರು ಸುಮ್ಮನೆ ಕಣ್ಮುಚ್ಕೊಂಡಿದ್ದಾರೆ. ಕೆಲವು ಕ್ಷಣಗಳ ಮೇಲೆ ಕಣ್ಬಿಟ್ಟು ನೋಡ್ತಾರೆ. ಆ ಎದುರುಗಡೆ ಪರ್ವತದಿಂದ ಒಂದು ಬಂಡೆ ಕೆಳಗಿದೆ. ಆ ಬಂಡೆ ನೀರನ್ನು ಹರಿದು ಇವರು ಪಕ್ಕಕ್ಕೆ ಹೋಗುತ್ತಿದೆ. ಇವರು ಹತ್ತಿರನೇ ನಿಂತಿದೆ. ಅದು ಇವರು ಬೇರೆ ಬಂದಿಲ್ಲ, ಪಕ್ಕದಲ್ಲಿ ನಿಂತಿದೆ. ಆಗ ಇವರು ಯೋಚಿಸ್ತಾರೆ, ಹಾಗಾದರೆ ನಾನು ಬಂಡೆಯನ್ನು ಸ್ವಲ್ಪ ಆಶ್ರಯವಾಗಿ ಇಟ್ಕೊಂಡು ನನ್ನ ಕಾಲನ್ನು ಮತ್ತು ಕೋಲನ್ನು ಕೆಸರಿನಿಂದ ಹೊರಗೆ ತೆಗೆಯಲಿಕ್ಕೆ ನೋಡಬಹುದಾ, ಪ್ರಯತ್ನ ಮಾಡುವ ಹೇಗೆ ಅಂತ ಇವರು ನಿಧಾನವಾಗಿ ಪ್ರಯತ್ನ ಮಾಡಿ ಕೆಸರಿನಿಂದ ಆ ಬಂಡೆಗೆ ಹೊರಗಿಕೊಂಡು ಬಂಡೆಯನ್ನೇ ಬ್ಯಾಲೆನ್ಸ್ ಆಗಿ ಇಟ್ಕೊಂಡು ಅವರು ಕೆಸರಿನಿಂದ ತನ್ನ ಎರಡು ಕಾಲನ್ನು ಹೊರಗೆ ತೆಗೆದುಕೊಂಡು ಆ ಕೋಲನ್ನು ಹೊರಗಿಕೊಂಡು ಆಮೇಲೆ ಆ ಬಂಡೆಯಲ್ಲಿ ಇಟ್ಕೊಂಡ್ರು. ಅಲ್ಲಿ ಇಷ್ಟೊಂದು ಮಾತ್ರ ಲ್ಯಾಂಡ್ ಸ್ಲೈಡ್ ಆಯ್ತಲ್ಲ, ಎಲ್ಲ ಸಣ್ಣ ದೊಡ್ಡ ಕಲ್ಲುಗಳು ಮಣ್ಣು ಎಲ್ಲ ಹರಿದು ಬಂದಲ್ಲ, ಅದೆಲ್ಲ ಹರಿದು ಬಂದದ್ದು ಈ ದೊಡ್ಡ ಕಲ್ಲಿನ ಮುಂದುಗಡೆ ಒಂದು ಸಣ್ಣ ರಸ್ತೆ ಇರುತ್ತೆ, ಮಾಡಿಬಿಟ್ಟಿದೆ. ರಸ್ತೆ ಇರುತ್ತೆ, ಅದೇ ಆ ರಸ್ತೆಯಲ್ಲಿ ಎಲ್ಲನೇ ಹೆಜ್ಜೆ ಹಾಕೊಂಡು ಆ ದಡ ತಂದಿದ್ರು. ಆಗ ಇವರ ಮನಸ್ಸಿನಲ್ಲಿ ಎಂತೆಂಥ ಭಾವನೆಗಳು ಬಂದಿವೆ. ಅವರಿಗೆ ಭಗವಂತನ ಹತ್ರ ಮಹಾ ವಿಚಾರಗಳನ್ನು ಕೇಳಬೇಕು ಅನ್ನಿಸ್ತದೆ. ಆದರೆ ಅದನ್ನೆಲ್ಲ ಬರ್ಕೊಳ್ಳಿಕ್ಕೆ ಸಮಯ ಇಲ್ಲ. ಅದನ್ನ ಭಗವಂತನ ವಿಷಯ.